ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಜಿಟಲ್ ಕ್ಲಿನಿಕಲ್ ಥರ್ಮೋಮೀಟರ್ ಆ್ಯಂಡ್ ಇನ್ಫ್ರಾರೆಡ್ ಥರ್ಮೋಮೀಟರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಆಕ್ಟಿವಿಟಿ 7.2ನ ನೋಡಿ. ಲೆಟಸ್ ಮೆಷರ್. ಲೆಟಸ್ ನಾವು ಯೂಸ್ ಎ ಡಿಜಿಟಲ್ ಕ್ಲಿನಿಕಲ್ ಥರ್ಮೋಮೀಟರ್ ಟು ಮೆಷರ್ ಬಾಡಿ ಟೆಂಪರೇಚರ್. ನಾವೀಗ ನಮ್ಮ ಬಾಡಿ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ, ಮೆಷರ್ ಮಾಡೋದಕ್ಕೆ, ಅಳತೆ ಮಾಡೋದಕ್ಕೆ ಯಾವುದನ್ನು ಉಪಯೋಗಿಸ್ಕೊಳ್ಳೋಣ, ಯಾವುದನ್ನು ಯೂಸ್ ಮಾಡೋಣ? ಎ ಡಿಜಿಟಲ್ ಕ್ಲಿನಿಕಲ್ ಥರ್ಮೋಮೀಟರ್ನ ಯೂಸ್ ಮಾಡೋಣ. ಯು ಮೇ measure your own temperature as well as the temperature of some of your friends. ನಿಮ್ಮ ದೇಹದ ತಾಪ ಮತ್ತು ನೀವು ಕೆಲವು ಸ್ನೇಹಿತರ ದೇಹದ ತಾಪಮಾನವನ್ನು ಅಳತೆ ಮಾಡ್ಬೋದು. ಅಂದರೆ ನಿಮ್ಮ ಬಾಡಿ ಟೆಂಪರೇಚರ್ನ ಚೆಕ್ ಮಾಡ್ಕೋಬೋದು ಮತ್ತು ನಿಮ್ಮ ಫ್ರೆಂಡ್ಸ್ದು ಚೆಕ್ ಮಾಡ್ಬೋದು. ಟಾಕ್ ಟು ಯುವರ್ ಫ್ರೆಂಡ್ಸ್ ಟು ಫೈಂಡ್ ಔಟ್ ಹೂ ವುಡ್ ಬಿ ವಿಲ್ಲಿಂಗ್ ಟು ಗೆಟ್ ದೇರ್ ಬಾಡಿ ಟೆಂಪರೇಚರ್ ಮೆಷರ್ಡ್ ಬೈ ಯು. ಹಾಗಾದರೆ ನಿಮ್ಮಿಂದ ಅವರ ದೇಹದ ತಾಪವನ್ನು ಅಳತೆ ಮಾಡಿಸ್ಕೊಳ್ಳಲು ಯಾರು ಸಿದ್ಧರಾಗಿದ್ದಾರೆ? ಅಂದರೆ ನೀವು ಈಗ ಬಾಡಿ ಟೆಂಪರೇಚರ್ನ ಚೆಕ್ ಮಾಡಬೇಕು. ನಿಮ್ಮ ಹತ್ರ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ರೆಡಿ ಇದ್ದಾರೆ, ಅದನ್ನು ಅವ್ರನ್ನ ಕೇಳಿ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರ ಜೊತೆ ಮಾತನಾಡಿ. Wash your hands and the tip of the digital thermometer with soap and water. ಏನು ಮಾಡಬೇಕು? ನಿಮ್ಮ ಕೈಗಳನ್ನು ಮತ್ತು ಆ ಡಿಜಿಟಲ್ ಕ್ಲಿನಿಕಲ್ ಥರ್ಮೋಮೀಟರ್ ಇದೆಯಲ್ಲ ಅದು ಎರಡನ್ನೂ ಸಹ ನೀರು ಮತ್ತು ಸಾಬೂನಿಂದ, ಸೋಪಿಂದ ಚೆನ್ನಾಗಿ ತೊಳಿಬೇಕು. ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಆ ಡಿಜಿಟಲ್ ಥರ್ಮೋಮೀಟರ್ನ ಸಹ ಅದರ ತುದಿಯನ್ನು, ಫುಲ್ ಡಿಜಿಟಲ್ ಥರ್ಮೋಮೀಟರ್ನೇ ನೀರಲ್ಲಿ ತೊಳಿಬಾರ್ದು. ಅದರ ತುದಿ ಇರುತ್ತಲ್ಲ, ಬಾಯಿಯೊಳಗೆ ಇಡ್ತೀರಾಗ ಆ ಜಾಗವನ್ನು, ಆ ಟಿಪ್ಪನ್ನು, ಅದರ ತುದಿಯನ್ನು, ಥರ್ಮಾಮೀಟರ್ನ ತುದಿಯನ್ನು ಸಹ ನೀರು ಮತ್ತು ಸೋಪ್ ಹಾಕಿ ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಫುಲ್ ಥರ್ಮಾಮೀಟರ್ನ ನೀರಲ್ಲಿ ಹಾಕಿ ತೊಳಿಬೇಡಿ. ರೀಸೆಟ್ ದ ಥರ್ಮಾಮೀಟರ್ ಬೈ ಪ್ರೆಸ್ಸಿಂಗ್ ದ ರೀಸೆಟ್ ಬಟನ್. ಏನು ಮಾಡಬೇಕು? ತೊಳೆದ್ಮೇಲೆ ಮರುಹೊಂದಿಕೆ ಗುಂಡಿ ಒತ್ತುವ ಮೂಲಕ ತಾಪಮಾನ ಮಾಪಕವನ್ನು ಹೊಂದಿಸ್ಕೊಳ್ಳಿ. ಈಗ ಅಡ್ಜಸ್ಟ್, ಅಲ್ಲೊಂದು ಬಟನ್ ಇರುತ್ತೆ, ರೀಸೆಟ್ ಬಟನ್ನು. ಅದನ್ನು ಆನ್ ಮಾಡೋದ್ರ ಮೂಲಕ ಏನು ಮಾಡಬೇಕು? ರೀಸೆಟ್ ಬಟನನ್ನು ಸರಿ ಹೊಂದಿಸ್ಕೋಬೇಕು. ಪ್ಲೇಸ್ ದ ಥರ್ಮೋಮೀಟರ್ ಅಂಡರ್ ದ ಟಂಗ್ ಆ್ಯಂಡ್ ಕ್ಲೋಸ್ ಯುವರ್ ಮೌತ್. ಈಗೆಲ್ಲ ಕ್ಲೀನ್ ಆಯಿತು, ಎಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಆ ಥರ್ಮೋಮೀಟರ್ನ ಏನು ಮಾಡಬೇಕು? ನಾಲಿಗೆಯ, ನಮ್ಮ ಟಂಗ್ ಇದೆಯಲ್ಲ ನಾಲಿಗೆ, ಅದರ ಕೆಳಗೆ ಇಟ್ಟು ಬಾಯಿಯನ್ನು ಮುಚ್ಚಿಕೊಳ್ಬೇಕು, ಬಾಯಿಯನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ವೇಟ್ ಟಿಲ್ ದ ಥರ್ಮೋಮೀಟರ್ ಮೇಕ್ಸ್ ಎ ಬೀಪಿಂಗ್ ಸೌಂಡ್ ಆರ್ ಫ್ಲಾಶಸ್ ಎ ಲೈಟ್. ಈ ಥರ್ಮೋಮೀಟರ್ನ ಎಲ್ಲಿವರೆಗೆ ನಿಮ್ಮ ಬಾಯಲ್ಲೇ ಇಟ್ಕೊಳ್ಬೇಕು? ಅದನ್ನು ಬೀಪಿಂಗ್ ಸೌಂಡ್ ಬರುವವರೆಗೆ ಮತ್ತು ಬೆಳಕನ್ನು ಬೆಳಗಿಸುವವರೆಗೂ. ತಕ್ಷಣ ಬಾಯಲ್ಲಿಟ್ಟು ನಾಲ್ಗೆ ಕೆಳಗೆ ಇಟ್ಟು ಮತ್ತು ತಕ್ಷಣ ತೆಗೆದುಬಿಡಬಾರ್ದು. ಅದೊಂದು ಬೀಪಿಂಗ್ ಸೌಂಡ್ ಬರುತ್ತೆ. ನಿಮ್ಮ ಬಾಡಿ ಟೆಂಪರೇಚರು ಎಷ್ಟಿದೆ ಅಂತ ತೋರಿಸೋಕ್ಕೆ ಒಂದು ಬೀಪಿಂಗ್ ಸೌಂಡು ಮತ್ತು ಫ್ಲ್ಯಾಶಸ್, ಒಂದು ಲೈಟ್ ಬರುತ್ತೆ. ಅದು ಬರೋವರೆಗೂ ಇಟ್ಕೊಳ್ಬೇಕು ನೀವು ಬಾಯಲ್ಲೇ. ಟೇಕ್ ಇಟ್ ಔಟ್ ಫ್ರಮ್ ದ ಮೌತ್ ಆ್ಯಂಡ್ ರೀಡ್ ದ ಟೆಂಪರೇಚರ್ ಆನ್ ದ ಡಿಜಿಟಲ್ ಡಿಸ್ಪ್ಲೇ. ಆ ರೀತಿ ಬೀಪಿಂಗ್ ಸೌಂಡು ಮತ್ತು ಬೆಳಕು ಬಂದ ಮೇಲೆ ತಕ್ಷಣ ಹೊರ ತೆಗೆದು ಅದ್ರಲ್ಲಿ ತೋರಿಸ್ತಿರುತ್ತೆ ಎಷ್ಟಿದೆ ನಿಮ್ಮ ಬಾಡಿ ಟೆಂಪರೇಚರ್ ಅಂತ. ಬಾಯಿಂದ ಹೊರ ತೆಗೆದು ಏನು ಮಾಡಬೇಕು? ಡಿಜಿಟಲ್ ಥರ್ಮೋಮೀಟರ್ ತಾಪಮಾಪಕದಲ್ಲಿ ಅದು ತೋರಿಸ್ತಿರುತ್ತೆ ಎಷ್ಟು ನಂಬರ್, ಅದನ್ನು ಓದಬೇಕು, ಓದಿ ನೋಡಬೇಕು, ಡಿಸ್ಪ್ಲೇ ಆಗ್ತಿರುತ್ತೆ. ರೆಕಾರ್ಡ್ ದ ಟೆಂಪರೇಚರ್ ಇನ್ ಟೇಬಲ್ 7.1. ಈ ಒಂದು ನಿಮ್ಮ ಬಾಡಿ ಟೆಂಪರೇಚರ್ ಎಷ್ಟಿದೆ ಅನ್ನೋದನ್ನು 7.1 ಟೇಬಲಲ್ಲಿ ರೆಕಾರ್ಡ್ ಮಾಡಿ ಬರೀರಿ. ಕ್ಲೀನ್ ದ ಟಿಪ್ ಆಫ್ ದ ಥರ್ಮೋಮೀಟರ್ ವಿತ್ ಸೋಪ್ ಆ್ಯಂಡ್ ವಾಟರ್ ಆ್ಯಂಡ್ ಡ್ರೈ. ಮತ್ತೆ ಏನು ಮಾಡಬೇಕು? ನೀವು ನಿಮ್ಮ ಬಾಡಿ ಟೆಂಪರೇಚರ್ನ ಚೆಕ್ ಮಾಡಿದ್ಮೇಲೆ ಆ ಥರ್ಮೋಮೀಟರ್ ಟಿಪ್ಪನ್ನ, ಆ ಬಾಯಿಯೊಳಗೆ ಇಟ್ಟಿರ್ತಿಲ್ಲ ತುದಿ, ಥರ್ಮೋಮೀಟರ್ ತುದಿ, ಅದನ್ನು ಮತ್ತೆ ಸೋಪು ಮತ್ತು ನೀರಿನಿಂದ ಸ್ವಚ್ಛಗೊಳಿಸಿ ಅದನ್ನು ಮತ್ತೆ ಡ್ರೈ ಅಪ್ ಮಾಡಿ ಒಣಗಿಸಿ ಇಡಬೇಕು. ರಿಪೀಟ್ ದ ಎಬೋ ಸ್ಟೆಪ್ಸ್ ಫಾರ್ ಮೆಷರಿಂಗ್ ದ ಟೆಂಪರೇಚರ್ಸ್ ಆಫ್ ಯುವರ್ ಫ್ರೆಂಡ್ಸ್. ಈಗೇನು ಮಾಡಬೇಕು? ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಸ್ನೇಹಿತರ ಒಂದು ಬಾಡಿ ಟೆಂಪರೇಚರ್ನ ಚೆಕ್ ಮಾಡೋದಕ್ಕೆ ಈ ಮೇಲೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿದ್ರಿ ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಅದೇ ಸ್ಟೆಪ್ನ ಫಾಲೋ ಮಾಡಿ ಅವರ ಬಾಡಿ ಟೆಂಪರೇಚರ್ನ ಮೆಷರ್ ಮಾಡಿ. ಬಾಡಿ ಟೆಂಪರೇಚರ್ ಆಫ್ 10 ಪರ್ಸನ್ಸ್. ಈಗೇನು ಮಾಡಿ? 10 ವ್ಯಕ್ತಿಗಳು, ನಿಮ್ಮ 10 ಫ್ರೆಂಡ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಅವರ ಬಾಡಿ ಟೆಂಪರೇಚರ್ನ, ಇಲ್ಲಿ ಅವರ ನೇಮು ಮತ್ತು ಟೆಂಪರೇಚರ್ನ ಅಲ್ಲಿ ಬರ್ತಿಡಿ.
ನೋಟ್ ಮಾಡ್ತಾ ಹೋಗೋಣ. ನಾನು ಇಲ್ಲಿ 10 ಮೆಂಬರ್ಸ್ದು ನೇಮ್ ಮತ್ತು ಅವರ ಬಾಡಿ ಟೆಂಪರೇಚರ್ಸ್ನ ಬರಿತೀನಿ. ನೀವು ಹಾಗೆ ನಿಮಗೆ ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಸ್ಕೂಲ್ಸಲ್ಲೋ ನಿಮ್ಮ ಟೀಚರ್ಸ್ ಏನಾದರೂ ಇದನ್ನು ಮಾಡಿಸಿದ್ರೆ ಅದನ್ನೇ ಬರೀರಿ. ಇಲ್ಲ ನಿಮ್ಮ ಮನೇಲಿ ಈ ಥರ ಡಿಜಿಟಲ್ ಥರ್ಮಾಮೀಟರ್ ಇದ್ದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪೇರೆಂಟ್ಸು ಅಥವಾ ಎಲ್ಡರ್ಸ್ನ ಸಹಾಯದಿಂದ ನಿಮ್ಮ ಮನೆಯಲ್ಲೇ ಒಂದು 5-3 ಮೆಂಬರ್ಸ್ ಅಥವಾ 4-5 ಮೆಂಬರ್ಸ್ ಇದ್ದರೆ ನಿಮಗೆ ಮಾಡಿದಂಥ ಅನುಭವ ಆಗುತ್ತೆ. ಚೆಕ್ ಮಾಡಿದ್ರೆ ಅವ್ರದನ್ನ ಅಟ್ಲೀಸ್ಟ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಒಂದು 2-3 ಮೆಂಬರ್ಸ್ ನೀವಿದ್ರೆ, 4 ಮೆಂಬರ್ಸ್ ಇದ್ದರೆ ಅವ್ರದನ್ನೇ ನೀವು ಚೆಕ್ ಮಾಡಿ ಯಾವ ರೀತಿ ಅದರಲ್ಲಿ ರೀಡಿಂಗ್ ಬರುತ್ತೆ ಅನ್ನೋದನ್ನಾರು ತಿಳ್ಕೊಳ್ಳಿ. ಈಗ ನಾನು ಅವ್ರ ಬಾಡಿ ಟೆಂಪರೇಚರ್ನ ಚೆಕ್ ಮಾಡಿರ್ತಕ್ಕಂತಹ ಒಂದು ರೀಡಿಂಗ್ಸ್ನಲ್ಲಿ ಬರಿತಾ ಹೋಗ್ತೀನಿ. ಓಕೆನಾ? ಸಿ ಫಸ್ಟ್ ಅನಿಲ್ ಎಂಬ ಒಬ್ಬ ಹುಡುಗ. ನಿಮ್ಮ ಫ್ರೆಂಡ್ಸ್ಗಳದ್ದು ನೀವು ಇದ್ದರೆ ಅವ್ರಗಳದ್ದು ಚೆಕ್ ಮಾಡ್ಬೋದು ನಿಮ್ಮನೆ ಅಕ್ಕಪಕ್ಕ ಇದ್ದರೆ. ಅನಿಲ್, ಅವನ ಬಾಡಿ ಟೆಂಪರೇಚರ್ ಎಷ್ಟಿದೆ? 36.8. ಅದೇ ರೀತಿ ಬಿಂದು, ಅವಳದು ಬಾಡಿ ಟೆಂಪರೇಚರ್ ಎಷ್ಟಿದೆ? 37.0. See next friends, Charan, body temperature ಎಷ್ಟಿದೆ? 5.8. Next, Darshan, body temperature ಎಷ್ಟಿದೆ? 36.1. ನೆಕ್ಸ್ಟ್ 10 ಮೆಂಬರ್ಸ್ ಅಂದಿದ್ದಾರೆ. 10 ಮೆಂಬರ್ಸ್ ಬರೆಯೋಣ. ಹೇಗೆ? ಈಶ್ವರ್, ಅದೇ ರೀತಿ ಫಾತಿಮಾ, ಸಿಕ್ಸ್ ಮೆಂಬರ್ಸ್ ಆಯಿತು. ಇನ್ನು 4 ಮೆಂಬರ್ಸ್ ಬರೆಯೋಣ. ಗಾನವಿ, .1. See next, Harish, .7. ಅದೇ ರೀತಿ ಇಶಾ, .5. Last 10. Yeah. 37.1.
6.9. ಓಕೆನಾ? ಇದಿಷ್ಟು 10 ಮೆಂಬರ್ಸ್ದು ಅವರ ನೇಮು ಮತ್ತು ಬಾಡಿ ಟೆಂಪರೇಚರ್. ಇದರಲ್ಲಿ ನೀವು ಯಾರ್ದಾರು ಅಟ್ಲೀಸ್ಟ್ ಒಂದು 3-4 ಮೆಂಬರ್ಸ್ದು ನೀವೇ ಥರ್ಮಾಮೀಟರ್ನ ಯೂಸ್ ಮಾಡಿಕೊಂಡು ಅವ್ರ ಬಾಡಿ ಟೆಂಪರೇಚರ್ನ ಚೆಕ್ ಮಾಡಿ ಅದನ್ನು ಇಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಅಥವಾ ಇಲ್ಲಿ ನಾನು ಕೊಟ್ಟಿರೋದ ಜೊತೆಗೆ ನಿಮ್ಮ ಮನೇಲಿ ಒಂದು 4-5 ಮೆಂಬರ್ಸ್ ಇದೆ, ಅವ್ರದ್ದನ್ನಾದರೂ. ಓಕೆನಾ? ಸಿ ನೆಕ್ಸ್ಟ್. The normal temperature of a healthy human body is taken to be 37.0 ಡಿಗ್ರಿ ಸೆಲ್ಸಿಯಸ್. ಒಬ್ಬ ಆರೋಗ್ಯವಂತ, ನಾರ್ಮಲ್ ಆಗಿ ಅವನು ಎಲ್ಲ ರೀತಿಯಲ್ಲೂ ಆರೋಗ್ಯವಂತನಾಗಿದ್ದಾನೆ, ಅವನ ಬಾಡಿ ಟೆಂಪರೇಚರ್, ಅವನ ದೇಹದ ಉಷ್ಣತೆ ನಾರ್ಮಲ್ ಆಗಿರ್ತಕ್ಕಂಥವ್ರು. ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದ ಉಷ್ಣತೆ ಎಷ್ಟಿರಬೇಕು? 37 ಡಿಗ್ರಿ ಅಷ್ಟೇ. 37.0 ಅಂದರೆ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರಬೇಕು. ಬಟ್ ಇನ್ ದಿಸ್ ಆ್ಯಕ್ಟಿವಿಟಿ ಡಿಡ್ ಯು ಫೈಂಡ್ ದಟ್ ದ ನಾರ್ಮಲ್ ಟೆಂಪರೇಚರ್ ಆಫ್ ಎವ್ರಿ ಪರ್ಸನ್ಸ್ ವಾಸ್ 37 ಡಿಗ್ರಿ ಸೆಲ್ಸಿಯಸ್? ಹಾಗಾದರೆ ಈಗ ನಾವು 10 ಮೆಂಬರ್ಸ್ ಬರೆದ್ವಲ್ಲ, ಅಲ್ಲಿ ಬರೆದಿರ್ತಕ್ಕಂಥದ್ರಲ್ಲಿ ಎಲ್ಲರದು 37 ಡಿಗ್ರಿ ಸೆಲ್ಸಿಯಸ್ ಇದೆಯಾ ಅವರ ಬಾಡಿ ಟೆಂಪರೇಚರು ಅಂತ ಕೇಳ್ತಿದ್ದಾರೆ. ಎಷ್ಟು ಜನದಿದೆ? 10 ಮೆಂಬರ್ಸಲ್ಲಿ 2, 3, 4, 5 ಅಲ್ವಾ? ಈ ಥರ 5 to 5 ಇದೆ. ಡಿಡ್ ಯು ಫೈಂಡ್ ದ ಟೆಂಪರೇಚರ್ ಸ್ಲೈಟ್ಲಿ ಹೈಯರ್ ಆರ್ ಲೋಯರ್ ಆಫ್ ಸಮ್ ಪೀಪಲ್? ಇಲ್ಲಿ ಚೆಕ್ ಮಾಡಿದ್ರಲ್ಲ 10 ಮೆಂಬರ್ಸ್ದು, ಅಲ್ಲಿ ಚೆಕ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕೆಲವ್ರದ್ದು ಬಾಡಿ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಇರೋದನ್ನು ಗಮನಿಸಿದ್ದೀರಾ? ಹೌದು ಅಲ್ವಾ? ಕೆಲವ್ರದ್ದು 36.3 ಇದೆ, 37 ಆ ಥರ ಸ್ವಲ್ಪ ಸ್ಲೈಟಾಗಿ ಕಡಿಮೆ ಜಾಸ್ತಿ ಇರೋದು ಇದೆ. ದ ಟೆಂಪರೇಚರ್ ಆಫ್ ಎವರಿ ಪರ್ಸನ್ಸ್ ಮೇ ನಾಟ್ ಬಿ 37 ಡಿಗ್ರಿ ಸೆಲ್ಸಿಯಸ್. ಅಂದರೆ ಎಲ್ಲ ವ್ಯಕ್ತಿಗಳ ದೇಹದ ಉಷ್ಣತೆ, ಅವರ ಬಾಡಿ ಟೆಂಪರೇಚರು 37 ಡಿಗ್ರಿ ಸೆಲ್ಸಿಯಸ್ಸೇ ಇರೋದಿಲ್ಲ. ವಾಟ್ ವಿ ಕಾಲ್ ನಾರ್ಮಲ್ ಟೆಂಪರೇಚರ್ ಇಸ್ ದ ಆವ್ರೇಜ್ ಬಾಡಿ ಟೆಂಪರೇಚರ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಹೆಲ್ತಿ ಪೀಪಲ್. ಹಾಗಾದರೆ ನಾವು ಯಾಕೆ ಸಾಮಾನ್ಯ ತಾಪ ಅಂತ ಕರೀತೀವಲ್ಲ 37 ಡಿಗ್ರಿ ಸೆಲ್ಸಿಯಸ್ಸು, ಅದು ಹೆಚ್ಚಿನ ಸಂಖ್ಯೆಯ ಆರೋಗ್ಯವಂತ ಜನರ ಸರಾಸರಿ ತಾಪಮಾನ ಆಗಿರುತ್ತೆ. ಅಂದರೆ ಯಾರೆಲ್ಲ ಸ್ವಲ್ಪ ಹೆಲ್ತಿಯಾಗಿ ಆರೋಗ್ಯವಂತರಾಗಿದ್ದಾರೋ ಅವರ ಬಾಡಿ ಟೆಂಪರೇಚರ್ ಆಲ್ಮೋಸ್ಟು ಎಷ್ಟಿರುತ್ತೆ? 37 ಡಿಗ್ರಿ ಸೆಲ್ಸಿಯಸ್ಸು ಇರುತ್ತೆ ಅಂತೇಳಿ ಹೇಳ್ಬೋದು. A perfectly healthy persons may therefore have a normal temperature slightly different from 37 degree Celsius. ಹಾಗೆ ಪರಿಪೂರ್ಣ ಆರೋಗ್ಯವಂತ ವ್ಯಕ್ತಿ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ಗಿಂತ ಸ್ವಲ್ಪ ಭಿನ್ನವಾದ ಸಾಮಾನ್ಯ ತಾಪವನ್ನು ಹೊಂದಿರಬಹುದು. ಅಂದರೆ ಬರೀ 37 ಇದ್ದವ್ರು ಮಾತ್ರ ಎಲ್ಲ ಆರೋಗ್ಯವಂತಲ್ಲ, ಸ್ವಲ್ಪ ವ್ಯತ್ಯಾಸ ಇರೋರು ಸಹ ಪರಿಪೂರ್ಣ ಆರೋಗ್ಯವಂತರು ಅಂಥೇಳಿ ಹೇಳ್ಬೋದು. ದ ಬಾಡಿ ಟೆಂಪರೇಚರ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ several factors such as age, time of the day and activity level. ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಅನ್ನೋದು, ಈ 37 ಡಿಗ್ರಿ ಸೆಲ್ಸಿಯಸ್ ದೇಹದ ತಾಪಮಾನ ಅನ್ನೋದು ಕೆಲವೊಂದು ಸಲ ಅವರ ಏಜಿಗೆ ತಕ್ಕಾಗೆ, ಅವರ ವಯಸ್ಸಿಗೆ ತಕ್ಕಾಗೆ, ಅಥವಾ ದಿನದ ಸಮಯ. ಈಗ ಅರ್ಲಿ ಮಾರ್ನಿಂಗ್ ತುಂಬ ಚಳಿ ಇರುತ್ತೆ, ಆಗ ಬಾಡಿ ಟೆಂಪರೇಚರ್ 37 ಇದ್ದರೆ ಅವನು ಆರೋಗ್ಯವಾಗಿದ್ದಾನೆ ಅಂದರೆ ತಪ್ಪಾಗುತ್ತೆ ಅಲ್ವಾ? ತುಂಬ ಚಳಿ ಇದ್ದಾಗ ನಮ್ಮ ಬಾಡಿನೂ ಚಳಿಯೇ ಆಗ್ತಿರುತ್ತೆ. ಆಗ ಅಲ್ಲಿಯ ಅವನ ವಯಸ್ಸಿರ್ಬೋದು, ಅಥವಾ ಆ ದಿನದ ಸಮಯ, ಇವತ್ತಿಂದೇನು ಬೆಳಗ್ಗೆ ಹೊತ್ತು ಅಥವಾ ಮಾರ್ನಿಂಗ್, ಈವ್ನಿಂಗ್ ಅಥವಾ ಆಫ್ಟರ್ನೂನ್, ಅದರ ಒಂದು ಮಟ್ಟದ ಆಧಾರದ ಮೇಲೆ ಪ್ರಭಾವಿತವಾಗಿರುತ್ತೆ. ಅರ್ಥ ಆಯ್ತಾ? ಯು ಮೇ ಟ್ರೈ ಮೆಷರಿಂಗ್ ಯುವರ್ ಓನ್ ಬಾಡಿ ಟೆಂಪರೇಚರ್ at different times of the day and on difficult days. ಹಾಗಾಗಿ ನೀವು ನಿಮ್ಮದೇ ದೇಹದ ತಾಪಮಾನ, ನಿಮ್ಮ ಬಾಡಿನೇ ನೀವು ಅರ್ಲಿ ಮಾರ್ನಿಂಗ್ ತುಂಬ ಚಳಿ ಇದ್ದಾಗ ಒಂದ್ಸಲ ನಿಮ್ಮ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ ಚೆಕ್ ಮಾಡಿ, ಮತ್ತು ಮಧ್ಯಾಹ್ನದೊತ್ತು ತುಂಬ ಬಿಸಿಲಿದ್ದಾಗ, ಮತ್ತು ನೈಟ್ ಮಲ್ಕೊಳ್ಳುವಾಗ ನಿಮ್ಮ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ, ಹಾಗೆ ಬೇರೆ ಬೇರೆ ಕಾಲದಲ್ಲಿ, ಚಳಿಗಾಲದಲ್ಲಿ ಹೇಗಿರುತ್ತೆ ಅಥವಾ ಸಮ್ಮರಲ್ಲಿ ಹೇಗಿರುತ್ತೆ ನಿಮ್ಮ ಬಾಡಿ ಟೆಂಪರೇಚರ್, ಇದನ್ನೆಲ್ಲ ನೀವೇ ಚೆಕ್ ಮಾಡಿ ನೋಡಿ ಅದರ ಡಿಫ್ರೆನ್ಸನ್ನು, ವ್ಯತ್ಯಾಸವನ್ನು ರೆಕಾರ್ಡ್ ದ ಥರ್ಮಾಮೀಟರ್ ರೀಡಿಂಗ್ ಇನ್ ಯುವರ್ ನೋಟ್ಬುಕ್. ನಿಮ್ಮ ನೋಟ್ಬುಕ್ಕಲ್ಲಿ ಯಾವ್ಯಾವ ಕಾಲಕ್ಕೆ, ಯಾವ್ಯಾವ ಮಂತಲ್ಲಿ, ಅಥವಾ ಅರ್ಲಿ ಮಾರ್ನಿಂಗ್ ಹೇಗಿತ್ತು, ಆಫ್ಟರ್ನೂನ್ ಹೇಗಿತ್ತು, ನೈಟ್ ಹೇಗಿತ್ತು, ಅದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಡಿ ಅಂತ ಹೇಳ್ತಿದ್ದಾರೆ. ಆಫ್ಟರ್ ಎ ಮಂತ್ ಅನಲೈಸ್ ಯುವರ್ ಟೆಂಪರೇಚರ್ ರೆಕಾರ್ಡ್ ಆ್ಯಂಡ್ ಸಿ ಇಫ್ ದೇರ್ ಆರ್ ಎನಿ ವೇರಿಯೇಷನ್. ಒಂದು ಮಂತ್ ಆದಮೇಲೆ, ಒಂದು ತಿಂಗಳ ನಂತರ ನಿಮ್ಮ ದೇಹದಲ್ಲಿ
ಏನಾದರೂ ಬಾಡಿ ಟೆಂಪರೇಚರ್ನಲ್ಲಿ ವ್ಯತ್ಯಾಸ ಆಗುತ್ತಾ, ಬೇರೆ ಏನಾದರೂ ಬರುತ್ತಾ ಅಂಥೇಳಿ ಅದನ್ನು ಸಹ ಚೆಕ್ ಮಾಡಿ 1 ಮಂತ್ ಆದಮೇಲೆ. ಇಫ್ ಎಸ್, ಟ್ರೈ ಟು ಥಿಂಕ್ ವಾಟ್ ಮೈಟ್ ಬಿ ದ ರೀಸನ್ಸ್ ಫಾರ್ ಇಟ್. ಒಂದು ವೇಳೆ ನಿಮ್ಮ ಬಾಡಿ ಟೆಂಪರೇಚರಲ್ಲಿ 1 ತಿಂಗಳಾದಮೇಲೆ ಏನಾದರೂ ತುಂಬ ವ್ಯತ್ಯಾಸ ಆಯಿತು ಅಂದರೆ ಯಾಕೆ ಅಂತೇಳಿ ಅದ್ರ ಬಗ್ಗೆ ಕಾರಣವನ್ನು ಹುಡ್ಕೋದಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಹಾಗೆ ಡು ಓಲ್ಡ್ ಪೀಪಲ್ ಈವನ್ when healthy generally have lower body temperature than young adults. ವಯಸ್ಕರಿಗೆ ಅಂದರೆ ತುಂಬ ವಯಸ್ಸಾಗಿರುತ್ತಿಲ್ಲ ನಮ್ಮ ಹಿರಿಯರು, ಅವರಿಗೆ ಹೋಲಿಸಿದ್ರೆ ಸಣ್ಣ ಮಕ್ಕಳು ಸಾಮಾನ್ಯವಾಗಿ ಸ್ವಲ್ಪ ಅವರ ಬಾಡಿ ಟೆಂಪರೇಚರು ಹೆಚ್ಚಿಗೆ ಇರುತ್ತಾ ಅಂತ ಕೇಳ್ತಿದ್ದಾರೆ. ಹಾಗೆ I have seen a friend of mine using a digital thermometer that reads temperatures on a different scale. It shows the normal temperature of a healthy human body as 98.6 degree Fahrenheit. What is the reasons for this difference? ಹಾಗೆ ಏನು ಹೇಳ್ತಿದ್ದಾರೆ, ಐ ಹ್ಯಾವ್ ಸೀನ್ ಅಂದರೆ ನಾನು ನೋಡಿದ್ದೀನಿ, ಅಂದರೆ ಥರ್ಮೋಮೀಟರ್ನಲ್ಲಿ ನಾರ್ಮಲ್ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಅವನ ದೇಹದ ಉಷ್ಣತೆ ಇಲ್ಲಿ ನೋಡಿ 98.6 ಇರುತ್ತೆ. ಯಾಕೆ? ಇದರ ವ್ಯತ್ಯಾಸ ಏನು? ಇದಕ್ಕೆ ವ್ಯತ್ಯಾಸಕ್ಕೆ ಕಾರಣ ಏನು? ಈ ದೇಹದ ತಾಪಮಾನದ ವ್ಯತ್ಯಾಸಕ್ಕೆ. ಫ್ಯಾರನ್ಹೀಟಲ್ಲಾದರೆ ನೋಡಿ 98.6 ಬರುತ್ತೆ. ಡಿಗ್ರಿ ಸೆಲ್ಸಿಯಸ್ ಆದರೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಡು ಸ್ಮಾಲ್ ಚಿಲ್ಡ್ರನ್ ಜನರಲಿ ಹ್ಯಾವ್ ಸ್ಲೈಟ್ಲಿ ಹೈಯರ್ ಬಾಡಿ ಟೆಂಪರೇಚರ್, ಅವಾಗ ಹೇಳಿದ್ನಲ್ಲ ಅಡಲ್ಟ್ಸ್ ಅಂತ ಕೇಳಿದ್ದಾರೆ. ಅಂದರೆ ವಯೋವೃದ್ಧರು ಆರೋಗ್ಯವಾಗಿದ್ದರೂ ಸಹ ಅವರು ಏನು ಸಾಮಾನ್ಯ ಯುವಕರಿಗಿಂತ ಕಡಿಮೆ ತಾಪವನ್ನು ಹೊಂದುತ್ತಾರಾ ಅಂತ ಇಲ್ಲಿ ಕ್ವಶನ್. ಅಂದರೆ ಏಜ್ ಆದವರಲ್ಲಿ ಇರುತ್ತಾ ಅಂತೇಳಿ. ವಾತಾವರಣಕ್ಕೆ ಅವರ ಏಜ್ಗೆ ತಕ್ಕಂತೆ ಬದಲಾವಣೆ ಆಗುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇಂಗ್ಲೀಷ್ ಮೀಡಿಯಮ್ ಇರ್ತಾರೆ ಸ್ಟೂಡೆಂಟ್ಸ್ಗಳು ಅವ್ರಿಗೆಲ್ಲ ಶೇರ್ ಮಾಡಿ. ಬಿಕಾಸ್ ಅವರು ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಜಾಯ್ನ್ ಆಗಿದ್ದರೆ ಸೈನ್ಸ್ ಅವ್ರಿಗೆ ಎಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಒಂದ್ಸಲ ನಮ್ಮ ಈ ಸೈನ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ಎಲ್ರಿಗೂ ಇದು ಯೂಸ್ ಆಗುತ್ತೆ. ಯಾಕಂದರೆ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ನೀವು ಸಹ ಈ ವಿಡಿಯೋಸ್ನ ಕೇಳ್ಬೋದು. ಬಿಕಾಸ್ ಎಷ್ಟೋ ಇಂಗ್ಲೀಷಲ್ಲಿರೋ ವರ್ಡ್ಸ್ಗಳು ನಿಮಗೂ ಸಹ ಅದರ ಅದರ ಪರಿಚಯ ಆಗುತ್ತೆ. ಓ, ಈ ವರ್ಡ್ ಇಂಗ್ಲೀಷಲ್ಲಿ ಈ ಥರ ಇದೆ ಅಂತೇಳಿ. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ನಿಮ್ಮ ಮನೇಲಿ ಯಾರಾದರೂ CET TETಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೂ ಸಹ ಈ ವಿಡಿಯೋನ ನೋಡೋಕ್ಕೆ ಹೇಳಿ. ಬಿಕಾಸ್ ಅವರು ಒಳ್ಳೊಳ್ಳೆ ಎಕ್ಸಾಮ್ಸ್ಗಳಿಗೆ IAS KSS ಇರ್ಬೋದು, ಅದಕ್ಕೆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಇದ್ದು ಅವರು ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಯಾವ ಥರ ಟ್ವಿಸ್ಟೆಡ್ ಕ್ವಶನ್ ಕೇಳಿದ್ರು ಎಕ್ಸಾಮ್ಸ್ಗಳಲ್ಲಿ 4 ಆಪ್ಷನ್ಸು ಒಂದೇ ಥರ ಇರುತ್ತೆ. ಅಂತಹ ಕೆಲವೊಂದು ಸನ್ನಿವೇಶಗಳಲ್ಲಿ ಈ ವಿಡಿಯೋಸ್ ಅವರು ಈ ಲೆಸನ್ನ ಕಂಪ್ಲೀಟಾಗಿ ಕೇಳಿದರೆ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ LBA ನೋಟ್ಸು ಸಹ ಸಿಗುತ್ತೆ ನಿಮಗೆ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತೊಗೊಳ್ಳಿ. ಆದಷ್ಟು ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲೊಂದು ಪ್ರಿಕಾಷನ್ಸ್ ಇದೆ, ಅಂದರೆ ಪ್ರಿಕಾಷನ್ಸ್ ಟು ಬಿ ಟೇಕನ್ ವೈಲ್ ಯೂಸಿಂಗ್ ಡಿಜಿಟಲ್ ಕ್ಲಿನಿಕಲ್ ಥರ್ಮಾಮೀಟರ್. ಅಂದರೆ ನಾವು ಡಿಜಿಟಲ್ ಥರ್ಮಾಮೀಟರ್ನ ಯೂಸ್ ಮಾಡೋದಕ್ಕೆ ಮುಂಚೆ ಯಾವ ಪ್ರಿಕಾಷನ್ಸ್ನ ಯೂಸ್ ಮಾಡಬೇಕು ಅಂತೇಳಿ ಇದನ್ನು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿಬಿಡೋಣ. ಆಮೇಲೆ ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ನ ಕೊಡ್ತೀನಿ. ಟು ಬಿ ಯೂಸ್ಡ್ ಆಫ್ಟರ್ ರೀಡಿಂಗ್ ದ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುವಲ್ ಆಫ್ ದ ಥರ್ಮಾಮೀಟರ್. ಅಂದರೆ ನೀವು ಆ ಥರ್ಮಾಮೀಟರ್ನ ಯೂಸ್ ಮಾಡೋದಕ್ಕೆ ಮುಂಚೆ ಅದಕ್ಕೊಂದು ಕೈಪಿಡಿಯನ್ನು ಕೊಟ್ಟಿರ್ತಾರೆ, ರೀಡಿಂಗ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ನ, ಅದನ್ನು ಫಸ್ಟ್ ಓದಬೇಕು. ಟಿಪ್ ಆಫ್ ದ ಥರ್ಮಾಮೀಟರ್ ಟು ಬಿ ವಾಶ್ಡ್ ವಿತ್ ಸೋಪ್ ಆ್ಯಂಡ್ ವಾಟರ್ ಬಿಫೋರ್ ಆ್ಯಂಡ್ ಆಫ್ಟರ್ ಯೂಸ್. ಎಲ್ಲ ಹೇಳಿದ್ವಿ ಅಲ್ಲಿ. ಇದನ್ನು ಯೂಸ್ ಮಾಡೋದಕ್ಕೂ ಮುಂಚೆ ಅಂದರೆ ನಾವು ಥರ್ಮಾಮೀಟರ್ನ ಬಳಸೋದಕ್ಕೂ ಮುಂಚೆ ಅದನ್ನು ಚೆನ್ನಾಗಿ ಅದರ ಟಿಪ್, ಅದರ ತುದಿಯನ್ನು, ಅಂದರೆ ಇದೇ ಥರ್ಮಾಮೀಟರ್ ಅಂದರೆ ನೋಡಿ ಇದೆ, ಇವಾಗ ಇದು ಬರಲ್ಲ ಮರ್ಕ್ಯುರಿ ಥರ್ಮಾಮೀಟರು, ಬಟ್ ಇದು ಟಿಪ್, ಇದು ಬಾಗಿಲಿಗಿಡುವಂಥದ್ದು. ಈ ಟಿಪ್ಪನ್ನು ನೀವು ಬಳಸೋದಕ್ಕೂ ಮುಂಚೆ ಅದು ಬಾಕ್ಸ್ ಒಳಗೆ ಇರಲಿ ಯಾವುದ್ರೊಳಗೆ ಇರಲಿ ಅದನ್ನು ಟಿಪ್ಪನ್ನ ಏನು ಚೆನ್ನಾಗಿ ನೀರು ಮತ್ತು ಸೋಪ್ ಹಾಕಿ ಇದನ್ನು ವಾಶ್ ಮಾಡಬೇಕು. ನೀವು ಯೂಸ್ ಮಾಡಿದ ನಂತರ ಇದನ್ನು ಸೋಪು ಮತ್ತು ನೀರಿನಿಂದ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಒಣಗಿಸಿ ಇಡಬೇಕು. ಇದು ನೋಡಿ ಆನ್ ಸ್ವಿಚ್ ಆನ್ ಬಟನ್ ಇದೆ, ಅರ್ಥ ಆಯ್ತಾ? ಹಾಗೆ ವೈಲ್ ವಾಷಿಂಗ್ care to be taken to keep the digital portions such as the display out for water. ತೊಳೆಯುವಾಗ ನೀವು ಅದನ್ನು ವಾಶ್ ಮಾಡುವಾಗ ಇದು ಡಿಸ್ಪ್ಲೇ ತೋರಿಸ್ತದಲ್ಲ ಆ ಡಿಜಿಟಲ್ ಭಾಗವನ್ನು ನೀರಿನ ಸಂಪರ್ಕಕ್ಕೆ ಅದಕ್ಕೆ ನೀರು ಹಾಕಬಾರ್ದು. ಈ ಒಂದು ಥರ್ಮಾಮೀಟರ್ ಇದೆ ನೋಡಿ, ಈ ಜಾಗಕ್ಕೆ ನೀರು ಬರಬಾರ್ದು, ಡಿಸ್ಪ್ಲೇ ಆಗುವಂಥ ಜಾಗ. ಬರೀ ಇಷ್ಟು ಮಾತ್ರ ನೀವು ನೀಟಾಗಿ ತೊಳಿಬೇಕು, ಬೇರೆ ಎಲ್ಲೂ ನೀರನ್ನು ಟಚ್ ಮಾಡಬಾರ್ದು.
ಹಾಗೆ ಡು ನಾಟ್ ಹೋಲ್ಡ್ ದ ಥರ್ಮಾಮೀಟರ್ ಬೈ ದ ಟಿಪ್. ಹಾಗೆ ಬಳಸುವಾಗ ಥರ್ಮಾಮೀಟರ್ ಬಳಸುವಾಗ ಅದರ ತುದಿಯನ್ನು ಇಟ್ಕೊಳ್ಳಿ, ಬರೀ ಇದನ್ನು ಮಾತ್ರ ಇಟ್ಕೊಳ್ಬೇಡಿ. ಅಂದರೆ ಇದನ್ನು ಇಟ್ಕೊಂಡು ಬರೀ ಅದನ್ನು ಮಾತ್ರ ಇಲ್ಲಿ ಈ ಜಾಗ ಇರುತ್ತಲ್ಲ ಇಲ್ಲಿ ಇಟ್ಕೊಂಡು ನೀಟಾಗಿ ಮುಂದೆ ಇಲ್ಲಿ ಇಷ್ಟು ಭಾಗ ಮಾತ್ರ ವಾಶ್ ಮಾಡಿ, ಇನ್ನು ಬರೀ ತುದಿಯನ್ನೇ ಇಟ್ಕೊಂಡು ಎಲ್ಲದಕ್ಕೂ ಬಳಸಬೇಡಿ. ಆಯಿತಾ? ಇದಿಷ್ಟು ಇನ್ಸ್ಟ್ರಕ್ಷನ್. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು ಇದನ್ನೇ ತಗೊಳ್ಳಿ. Write how to using a digital, write 4 precautions while using a digital clinical thermometer. ಈ ಪಾಯಿಂಟ್ಸ್ನೇ ಬರೀರಿ ಸಿಂಪಲ್ ಆಗಿ. ಓಕೆ, ನೀವು ಇದನ್ನು ಒಂದು ಹೋಮ್ವರ್ಕ್ ತೊಗೊಳ್ಳಿ. ರೈಟ್ ದ ಬಾಡಿ ಟೆಂಪರೇಚರ್ ಆಫ್ 10 persons ರೀಡಿಂಗ್, measuring the temperature of your 10 friends and write on the table. ನೀವು 10 ಮೆಂಬರ್ಸ್ ಆದರೆ ಸಾಧ್ಯವಾದರೆ ಅಟ್ಲೀಸ್ಟ್ 5 ಮೆಂಬರ್ಸ್ದಾರು ಟೆಸ್ಟ್ ಮಾಡಿ ಬರೀರಿ. ವಾಟ್ ಈಸ್ ದ ನಾರ್ಮಲ್ ಟೆಂಪರೇಚರ್ ಆಫ್ ಹೆಲ್ತಿ ಹ್ಯೂಮನ್ ಬಾಡಿ? ಇಲ್ಲೇ ಸಿಗುತ್ತೆ ಆನ್ಸರು. ಓಕೆ ಮೈ ಸ್ಟೂಡೆಂಟ್, ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.